ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ ಮೈಸೂರು. ದೊಡ್ಡಮನೆಯ ಒಡತಿ ಚೆನ್ನಮ್ಮ ವಿಧಿವಶ ಇಂದೇ ಅಂತ್ಯಕ್ರಿಯೆ ನಡೆಯಲಿದೆ. ಹೊಳೆನರಸೀಪುರದ ರೇವಣ್ಣ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬೆಳಗ್ಗೆ 7ರಿಂದ 10 ಗಂಟೆವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ದೊಡ್ಡಮನೆಯ ಒಡತಿ ಚೆನ್ನಮ್ಮ ವಿಧಿವಶರಾಗಿದ್ದು ಇಂದೇ ಚೆನ್ನಮ್ಮನವರ ಅಂತ್ಯಕ್ರಿಯೆ ನೆರವೇರಲಿದೆ. ಹೊಳೆನರಸೀಪುರದ ರೇವಣ್ಣ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಬೆಳಗ್ಗೆ 7ರಿಂದ 10 ಗಂಟೆಯವರೆಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಧ್ಯಾಹ್ನ 12ಕ್ಕೆ ಅಂತ್ಯಕ್ರಿಯೆ ನಡೆಯುವಂತಹ ಸ್ಥಳಕ್ಕೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ. ಅಲ್ಲಿಯವರೆಗೆ ಸಾರ್ವಜನಿಕರಿಗೆ ಪಾರ್ಥಿವ ಶರೀರದ ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದು ಮಧ್ಯಾಹ್ನ 2 ಗಂಟೆಯಿಂದ 4:15 ಮಧ್ಯೆ ಚೆನ್ನಮ್ಮ ಅಂತ್ಯಕ್ರಿಯೆ ನೆರವೇರಲಿದೆ. ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ. ಅಂತ್ಯಕ್ರಿಯೆಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಸಚಿವರು, ಕೇಂದ್ರ ಸಚಿವರು ಭಾಗಿಯಾಗಲಿದ್ದಾರೆ. ಅಂತ್ಯ ಸಂಸ್ಕಾರ ಸ್ಥಳಕ್ಕೆ ಚೆನ್ನಮ್ಮ ಮೊಮ್ಮಗ ನಿಖಿಲ್ ಭೇಟಿಯನ್ನ ನೀಡಿದ್ದಾರೆ. ದೊಡ್ಡಮನೆಯ ಒಡತಿ ಚೆನ್ನಮ್ಮ ವಿಧಿವಶರಾಗಿದ್ದು ಹಿಂದೆ ಚೆನ್ನಮ್ಮನವರ ಅಂತ್ಯಕ್ರಿಯೆ ನೆರವೇರಲಿದೆ. ಹೊಳೆನರಸೀಪುರದ ರೇವಣ್ಣನವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಬೆಳಗ್ಗೆ 7ರಿಂದ 10 ಗಂಟೆವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಚೆನ್ನಮ್ಮನವರ ಅಂತಿಮ ದರ್ಶನವನ್ನು ಪಡೆಯಲು ಜನರು ಬರ್ತಾ ಇರುವಂಥದ್ದು. ಅಂತಿಮ ದರ್ಶನವನ್ನು ಪಡೆದುಕೊಂಡು ಅಂತಿಮ ನಮನವನ್ನು ಸಲ್ಲಿಸ್ತಿದ್ದಾರೆ. ಮಧ್ಯಾಹ್ನ 12 ಗಂಟೆವರೆಗೂ ಕೂಡ, ಅಂದರೆ 12 ಗಂಟೆಗೆ ಅಂತ್ಯಕ್ರಿಯೆ ನಡೆಯುವಂತಹ ಸ್ಥಳಕ್ಕೆ ಪಾರ್ಥಿವ ಶರೀರವನ್ನು ರವಾನೆ ಮಾಡಲಾಗುತ್ತೆ. ಅಲ್ಲೂ ಕೂಡ ಒಂದಷ್ಟು ಜನರಿಗೆ ಅವಕಾಶ ಇರುವಂಥದ್ದು. ಅಂದರೆ ಮಧ್ಯಾಹ್ನ 2 ಗಂಟೆಯಿಂದ 4:15 ಮಧ್ಯೆ ಚೆನ್ನಮ್ಮರವರ ಅಂತ್ಯಕ್ರಿಯೆ ನಡೆಯುತ್ತೆ. ಅಲ್ಲಿವರೆಗೂ ಕೂಡ ಸಾರ್ವಜನಿಕರಿಗೆ ಪಾರ್ಥಿವ ಶರೀರವನ್ನು ನೋಡಲು, ಒಂದು ದರ್ಶನವನ್ನು ಮಾಡಲು ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಅಂತ್ಯಕ್ರಿಯೆಯಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಸಚಿವರು, ಕೇಂದ್ರ ಸಚಿವರು ಭಾಗಿಯಾಗಲಿದ್ದಾರೆ. ಅಂತ್ಯ ಸಂಸ್ಕಾರ ಸ್ಥಳಕ್ಕೆ ನಿಖಿಲ್ ಕುಮಾರಸ್ವಾಮಿ ಭೇಟಿಯನ್ನು ನೀಡಿರುವಂಥದ್ದು. ಹೊಳೆನರಸೀಪುರದ ರೇವಣ್ಣನವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿರುವಂಥದ್ದು. ಏನು ಅಭಿಮಾನಿಗಳು ಚೆನ್ನಮ್ಮನವರ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಸಾಕಷ್ಟು ಜನ ಕಂಬನಿ ಮಿಡಿದಿರುವಂಥದ್ದು. ಯಾಕಂದರೆ ಆಕೆಯದು ಮಾತೃ ಹೃದಯ, ಪ್ರತಿಯೊಬ್ಬರನ್ನೂ ಹಾಗೇ ನೋಡ್ಕೊಳ್ತಾ ಇದ್ರು, ತಮ್ಮ ಮಕ್ಕಳಂತೆ ನೋಡ್ಕೊಳ್ತಾ ಇದ್ರು. ಹಾಗಾಗಿ ಜನ ಕಂಬನಿ ಮಿಡಿದಿದ್ದಾರೆ. ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಿದ್ದಾರೆ. 89 ವರ್ಷದ ಚೆನ್ನಮ್ಮ ವಿಧಿವಶರಾಗಿರುವಂಥದ್ದು. ಹೊಳೆನರಸೀಪುರದ ರೇವಣ್ಣ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂತ್ಯ ಸಂಸ್ಕಾರಕ್ಕೆ ಹೇಗೆಲ್ಲ ಸಿದ್ಧತೆ ನಡೀತಾ ಇದೆ ಅಂತ ನಮ್ಮ ಪ್ರತಿನಿಧಿ ಸಂದೀಪ್ ವಾಕ್ ಥ್ರೂ ಮಾಡಿದ್ದಾರೆ. ಬನ್ನಿ ನೋಡೋಣ. ಚೆನ್ನಮ್ಮನವರ ಅಂತಿಮ ವಿಧಿವಿಧಾನಕ್ಕೆ ಇಲ್ಲಿಗೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳು ಕೂಡ ಈಗ ಹರದನಹಳ್ಳಿ ಸಮೀಪದ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ನಡೀತಾ ಇರ್ತಕ್ಕಂಥದ್ದು. ನಾನೀಗ ಅದೇ ಜಾಗದಲ್ಲಿದ್ದೀನಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಈಗಾಗಲೇ ಏನು ನಿನ್ನೆ ಬಂದಿದ್ದಂತಹ ವಾಸ್ತು ತಜ್ಞರಿಂದ ಏನು ಗುರುತು ಮಾಡಿತ್ತು, ಅದೇ ಜಾಗದಲ್ಲಿ ಇದೀಗ ಅವರ ಅಂತಿಮ ವಿಧಿವಿಧಾನಗಳಿಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ರೇವಣ್ಣರವರಿಗೆ ವಾಸ್ತು ತಜ್ಞರು ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ರು. ಅಂತ ದಕ್ಷಿಣದಲ್ಲಿ ಮತ್ತು ಪಶ್ಚಿಮದಲ್ಲಿ ಅಂತ್ಯಕ್ರಿಯೆ ನಡೆಯುವಂತಹ ಜಾಗದ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಭಾರವಾಗಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದೇ ಕಾರಣಕ್ಕಾಗಿ ಏನು ಅಂತ್ಯಕ್ರಿಯೆ ಜಾಗದ ದಕ್ಷಿಣ ಮತ್ತು ಪಶ್ಚಿಮದಲ್ಲಿ ಸಾರ್ವಜನಿಕರ ಗ್ಯಾಲರಿಗಳನ್ನು ಈಗ ಮಾಡಿರ್ತಕ್ಕಂಥದ್ದು. ಸುಮಾರು 50,000 ಆಸನಗಳನ್ನು ಈ ಒಂದು ಜಾಗದಲ್ಲಿ ಹಾಕಲಾಗಿದೆ ಅನ್ನುವಂಥ ಮಾಹಿತಿಯನ್ನು ರೇವಣ್ಣರವರು ಸ್ವತಃ ಮಾಧ್ಯಮಗಳಿಗೆ ಮಾಹಿತಿಯನ್ನು ಬಿಚ್ಚಿಡುವಂಥ ಪ್ರಯತ್ನವನ್ನು ಮಾಡಿದ್ರು. ಅದಲ್ಲದೆ ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲಿ ಭಾರವಾಗಿ ಇರಬಾರ್ದು ಮತ್ತು ಈಶಾನ್ಯ ದಿಕ್ಕು ಖಾಲಿ ಇರಬೇಕು ಅನ್ನುವಂಥ ಸೂಚನೆಗಳನ್ನು ಕೂಡ ವಾಸ್ತುತಜ್ಞರು ರೇವಣ್ಣರವ್ರಿಗೆ ಕೊಟ್ಟಿರು. ಅದೇ ಮಾದರಿನಲ್ಲಿ ಈಶಾನ್ಯ ಭಾಗದಲ್ಲಿ ಖಾಲಿಯನ್ನು ಬಿಟ್ಟು ಏನು ಉತ್ತರ ಮತ್ತು ಪೂರ್ವ ಭಾಗದಲ್ಲಿ VIP ಗ್ಯಾಲರಿಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು.
ಅಲ್ಲದೆ ಬರುವಂತಹ ಎಲ್ಲ ಸಾರ್ವಜನಿಕರಿಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಖುದ್ದು ರೇವಣ್ಣರವರೇ ಪರಿಶೀಲನೆಯನ್ನು ಮಾಡಿರ್ತಕ್ಕಂಥದ್ದು. ಎಲ್ರಿಗೂ ಕೂಡ ಹತ್ತಿರ ಬಂದು ಚೆನ್ನಮ್ಮನವರ ಅಂತಿಮ ವಿಧಿವಿಧಾನವನ್ನು ಕಣ್ತುಂಬಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿಯೇ ಏನು ಸಾರ್ವಜನಿಕರ ಗ್ಯಾಲರಿ ಮತ್ತು VIP ಗ್ಯಾಲರಿಗಳಿಗೆ ಪ್ರತ್ಯೇಕವಾಗಿ ಬೃಹತ್ LED ವಾಲ್ಗಳನ್ನು ಕೂಡ ಹಾಕಿ ಅಂತಿಮ ವಿಧಿವಿಧಾನದ ಎಲ್ಲ ದೃಶ್ಯಾವಳಿಗಳನ್ನು ಅವರಿಗೆ ತೋರಿಸುವಂಥ ಕೆಲಸವನ್ನು ಕೂಡ ಮುಂದಾಗಿರ್ತಕ್ಕಂಥದ್ದು. ಸುಮಾರು 10 ಗಂಟೆ ನಂತರದಲ್ಲಿ ಒಳನರಸೀಪುರದ ರೇವಣ್ಣರವರ ನಿವಾಸದಿಂದ ಪಾರ್ಥಿವ ಶರೀರದ ಅಂತಿಮ ಯಾತ್ರೆ ಹೊರಡುತ್ತೆ. ಅದಾದ ನಂತರದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇಗುಲದ ಬಳಿ ಅಭಿಷೇಕವನ್ನು ಏನು ಮಾಡಿಸ್ತಾ ಇದ್ದಾರೆ ಬೆಳಗ್ಗೆಯಿಂದಲೇ, ಅಲ್ಲಿನ ತೀರ್ಥ ಪ್ರೋಕ್ಷಣೆ ಆದ ನಂತರದಲ್ಲಿ ಪಡುಲಿಪ್ಪೆಗೆ ತೆರಳುತ್ತೆ. ಪಡುಲಿಪ್ಪೆನಲ್ಲಿ ಏನು ಚೆನ್ನಮ್ಮನವರ ಒಡವೆಯನ್ನು ಅಡಮಾನವಿಟ್ಟು ಏನು HD ದೇವೇಗೌಡರು ಜಮೀನನ್ನು ಖರೀದಿ ಮಾಡಿದ್ರು. ಆ ಜಮೀನಿನ ಮೇಲೆ ಚೆನ್ನಮ್ಮನವರಿಗೆ ಭಾಳ ಅತೀವವಾದಂತಹ ಪ್ರೀತಿ ಇತ್ತು. ಅಲ್ಲಿ ಸ್ವತಃ ಕೃಷಿ ಮಾಡಿ ನಾಟಿಯನ್ನು ಕೂಡ ಚೆನ್ನಮ್ಮನವರು ಮಾಡ್ತಿದ್ರು ಅನ್ನುವಂಥ ವಿಚಾರಗಳನ್ನು ಕೂಡ ಈಗ ರೇವಣ್ಣರವರೇ ಸ್ವತಃ ತಿಳಿಸಿದರು. ಈ ಕಾರಣಕ್ಕಾಗಿ ಅವರಿಗೆ ಆ ಜಮೀನಿನ ಮೇಲೆ ಇದ್ದಂತಹ ಪ್ರೀತಿಯನ್ನು ಮನಸ್ಸಿನಲ್ಲಿಟ್ಕೊಂಡು ಆ ಜಾಗಕ್ಕೂ ಕೂಡ ಅಂತಿಮ ಯಾತ್ರೆ ಸಾಗುತ್ತೆ. ಅದಾದ ನಂತರದಲ್ಲಿ ಇಲ್ಲಿಗೆ 2 ಗಂಟೆ ಸುಮಾರಿಗೆ ಏನು ಪಾರ್ಥಿವ ಶರೀರ ಬಂದು ತಲುಪುತ್ತೆ. ಅದಾದ ನಂತರದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಎಲ್ಲ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸಲಾಗುತ್ತೆ. ಅಲ್ಲದೆ ಚೆನ್ನಮ್ಮನವರ ಕಿರಿಯ ಪುತ್ರ ಆಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ರವರು ಈ ಎಲ್ಲ ರೀತಿಯ ಅಂತಿಮ ವಿಧಿವಿಧಾನಗಳನ್ನು ನೆರವೇರಿಸ್ತಾರೆ ಅನ್ನುವಂತಹ ಮಾಹಿತಿಗಳನ್ನು ಕೂಡ ಸ್ವತಃ ರೇವಣ್ಣರವರು ಕೊಟ್ಟಿರ್ತಕ್ಕಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಒಳನರಸೀಪುರ ನಿವಾಸದಿಂದ ಅಂತಿಮ ಯಾತ್ರೆ ಶುರು ಆಗ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಸಂದೀಪ್ ಮುರ್, ಅಶ್ವೇಗ ನ್ಯೂಸ್, ಹಾಸನ. ಇನ್ನು ಚೆನ್ನಮ್ಮನವರ ಅಂತಿಮ ವಿಧಿವಿಧಾನಕ್ಕಾಗಿ ಬಾದಾಮಿಯಿಂದ ವಿಭೂತಿಯನ್ನ ತರಿಸ್ತಿರುವಂಥದ್ದು. ಬಾದಾಮಿಯಿಂದ ಬರೋಬ್ಬರಿ 5,000 ಕ್ರಿಯಾ ವಿಭೂತಿ ಬಂದಿದೆ. ಆದಿಚುಂಚನಗಿರಿ ಮಠದ ಸೂಚನೆಯಂತೆ ವಿಭೂತಿಯನ್ನು ತಂದಿದ್ದೇವೆ. ಚೆನ್ನಮ್ಮ ಅಂತ್ಯ ಸಂಸ್ಕಾರದಲ್ಲಿ ಕ್ರಿಯಾ ವಿಭೂತಿಯನ್ನು ಬಳಕೆ ಮಾಡಲಾಗುತ್ತೆ. ಬಾದಾಮಿಯ ವಿಭೂತಿ ತಯಾರಕ ವೀರಯ್ಯ ಹಿರೇಮಠಿ ಬಗ್ಗೆ ಮಾಹಿತಿಯನ್ನು ನೀಡಿರುವಂಥದ್ದು. ಚೆನ್ನಮ್ಮ ಅಂತಿಮ ವಿಧಿವಿಧಾನಕ್ಕಾಗಿ ಬಾದಾಮಿಯಿಂದ ವಿಭೂತಿಯನ್ನು ತರಲಾಗಿದೆ. ಬಾದಾಮಿಯಿಂದ 5,000 ಕ್ರಿಯಾ ವಿಭೂತಿ ಈಗ ಬಂದಿರುವಂಥದ್ದು. ಆದಿಚುಂಚನಗಿರಿ ಮಠದ ಸೂಚನೆಯಂತೆ ವಿಭೂತಿಯನ್ನು ತಂದಿದ್ದೇವೆ. ಚೆನ್ನಮ್ಮ ಅಂತ್ಯ ಸಂಸ್ಕಾರದಲ್ಲಿ ಕ್ರಿಯಾ ವಿಭೂತಿಯನ್ನು ಬಳಕೆ ಮಾಡಲಾಗುತ್ತೆ ಅಂತ ಬಾದಾಮಿಯ ವಿಭೂತಿ ತಯಾರಕ ವೀರಯ್ಯ ಹಿರೇಮಠಿಲಿ ಮಾಹಿತಿಯನ್ನು ನೀಡಿರುವಂಥದ್ದು. ನೋಡಿ, ಇಲ್ಲಿ ಚೆನ್ನಮ್ಮನವರ ಅಂತ್ಯಕ್ರಿಯೆಗೆ ಬಾದಾಮಿಯ ವಿಭೂತಿಯನ್ನು ಬಳಸಲಾಗುತ್ತೆ. ಹಾಗಾಗಿ ಇನ್ನು ಬರೋಬ್ಬರಿ 5,000 ಕ್ರಿಯಾ ವಿಭೂತಿಯನ್ನು ಈಗ ಬಾದಾಮಿಯಿಂದ ತರಲಾಗಿರುವಂಥದ್ದು. ಚೆನ್ನಮ್ಮ ಅಂತ್ಯ ಸಂಸ್ಕಾರದಲ್ಲಿ ಕ್ರಿಯಾ ವಿಭೂತಿಯನ್ನು ಬಳಕೆ ಮಾಡಲಾಗುತ್ತೆ. ಬಾದಾಮಿಯ ವಿಭೂತಿ ತಯಾರಕ ವೀರಯ್ಯ ಹಿರೇಮಠಿ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀಡಿರುವಂಥದ್ದು. ಬರೋಬ್ಬರಿ 5,000 ಕ್ರಿಯಾ ವಿಭೂತಿಯನ್ನು ಚೆನ್ನಮ್ಮನವರ ಒಂದು ಅಂತ್ಯಕ್ರಿಯೆಗೆ ಬಳಸಲಾಗುವಂಥದ್ದು. ಆದಿಚುಂಚನಗಿರಿ ಮಠದ ಸೂಚನೆಯಂತೆ ಇಲ್ಲಿ ವಿಭೂತಿಯನ್ನು ತಂದಿದ್ದೇವೆ ಅಂತ ವೀರಯ್ಯ ಹಿರೇಮಠ ಮಾಹಿತಿಯನ್ನು ನೀಡಿದ್ದಾರೆ. ನೀವು ನೋಡ್ತಾ ಇರಬಹುದು, ಅಂದರೆ ವಿಭೂತಿಯನ್ನು ತರಲಾಗಿದೆ. ಕ್ರಿಯಾ ವಿಭೂತಿ ಇದನ್ನು ಅಂತ್ಯ ಸಂಸ್ಕಾರಕ್ಕೆ ಬಳಸಲಾಗುತ್ತೆ. ಏನು ಬಾದಾಮಿ ಮೂಲದ ವಿಭೂತಿ ತಯಾರಕ ವೀರಯ್ಯ ಹಿರೇಮಠ ಜೊತೆ ನಮ್ಮ ಪ್ರತಿನಿಧಿ ಸಂದೀಪ್ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ, ನೋಡೋಣ ಬನ್ನಿ. ಪ್ರಧಾನಿ HD ದೇವೇಗೌಡರ ಪತ್ನಿ ಚೆನ್ನಮ್ಮನವರ ಅಂತಿಮ ವಿಧಿವಿಧಾನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಿದೆ. ಈಗ ಅವರ ಅಂತಿಮ ವಿಧಿವಿಧಾನಕ್ಕೆ ಬಾದಾಮಿಯಿಂದ ವಿಭೂತಿಗಳನ್ನು ತರಿಸಲಾಗಿದೆ. ಬಾದಾಮಿಯ ಶ್ರೀ ಸದ್ಧರ್ಮ ಸಿಂಹಾಸನ ವಿಶ್ವ ವಿಭೂತಿ ಮಠದಿಂದ ಈ ಒಂದು ವಿಭೂತಿಗಳನ್ನು ತರಿಸಲಾಗಿದೆ. ಸುಮಾರು 5,000 ವಿಭೂತಿಗಳನ್ನು ಚೆನ್ನಮ್ಮನವರ ಅಂತಿಮ ವಿಧಿವಿಧಾನಕ್ಕಾಗಿ ತರಿಸಲಾಗಿರ್ತಕ್ಕಂಥದ್ದು. ಬಾದಾಮಿಯ ಏನು ಆದಿಚುಂಚನಗಿರಿ ಶಾಖಾ ಮಠದ ಅಲ್ಲಿಂದ ಈ ಒಂದು ವಿಭೂತಿಗಳನ್ನು ಕಳಿಸ್ಕೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರ್ತಕ್ಕಂಥದ್ದು. ಈ ವಿಭೂತಿಯನ್ನು ಬಾದಾಮಿನ ತಂದಿರ್ತಕ್ಕಂಥವ್ರನ್ನ ನೊಟ್ಟಿಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ವಿಭೂತಿಗಳನ್ನ
ತಂದಿದ್ದೀರಿ ಮತ್ತು ಈ ವಿಭೂತಿ ಸ್ಪೆಷಾಲಿಟಿ ಏನು ಸರ್? ನಮ್ಮದು ಫಸ್ಟ್ ಮೂಲತಃ ಬಾದಾಮಿ. ಈಗ ಬಾಗಲಕೋಟೆಯಲ್ಲಿ ನಾವು ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಿದ್ದೀವಿ ನಮ್ಮದೇ ಸ್ವಂತ. ಅಲ್ಲಿಂದ ಬಂದಿರೋದು ಈಗ ಬಾಗಲಕೋಟೆಯಿಂದ ಒಂದು 5,000 ವಿಭೂತಿ ತಂದಿದ್ದೀವಿ ಕ್ರಿಯಾಭಸ್ಮ ಅಂತೇಳಿ. ಅಂತ್ಯಕ್ರಿಯೆ ಮಾಮೂಲಿ ಗಣ್ಯ ವ್ಯಕ್ತಿಗಳು ಸ್ವಾಮೀಜಿಗವರು ಅಂತ್ಯಕ್ರಿಯೆ ಆದಾಗ ಬಳಸೋ ಸಮಾಧಿಗೆ ಕ್ರಿಯಾ ವಿಭೂತಿನೇ ಹಾಕಬೇಕಂತ ನೇಮ ಇದೆ. ಅದಕ್ಕೆ 5,000 ವಿಭೂತಿ ಗಟ್ಟಿ ತಂದಿದ್ದೀವಿ ಅಲ್ಲಿಂದ. ಸರ್, ಈ ಕ್ರಿಯಾ ವಿಭೂತಿ ಅಂದರೆ ಏನು ಸರ್? ಕ್ರಿಯೆ ಅಂದರೆ ಅದು ಶುದ್ಧವಾಗಿ ಮಾಡಿರೋದಂತ. ಗೋಮೂತ್ರದಿಂದ ಹಾಕಿ ಸಗಣಿ ಅದನ್ನೇ ಒಣಗಿಸ್ತೀವಲ್ಲ ಅದು ಕ್ರಿಯೆ ಅನ್ನುತ್ತೆ. ಮತ್ತು ಸ್ವಾಮೀಜಿ ಲಿಂಗ ಪೂಜೆ ಮಾಡ್ಕೋಬೇಕಾದ್ರೆ ಅವ್ರೇನು ವಿಧಿವಿಧಾನ ಮಾಡಿ ಕೊಡ್ತಾರೆ, ಅದು ಕ್ರಿಯೆ ಅಂತಾರೆ. ವಿಭೂತಿ ಆಗಲ್ಲ, ಅದು ವಿಭೂತಿದು ಕ್ರಿಯೆ ಆಗುತ್ತೆ ಆವಾಗ. ಇದನ್ನು ಯಾರು ಥರ ಈಗ ನಿಮ್ಮನ್ನ ಯಾರು ಸಂಪರ್ಕ ಮಾಡಿದ್ರು, ಯಾರು ಥರ ಕೇಳಿದ್ರು ಸರ್? ಸಂಪರ್ಕ ಇದ್ದು ಈಗ ಆದಿಚುಂಚನಗಿರಿ ಮಠದಿಂದ ಒಂದು ಶಾಖಾ ಮಠ ಇದೆ ಅಲ್ಲಿ ನಮ್ಮ ಬಾದಾಮಿ ಹತ್ರ, ಅವ್ರ ಮುಖಾಂತರ ತೊಗೊಂಡೋಗಪ್ಪ ಅಂದ್ರೆ ಹಿಂಗೆ ತಂದಿದ್ದೀವಿ ಅಷ್ಟೇ. ಈಗ ಭೇಟಿ ಆದೀವಿ, ನಮಗೆ ಶಾಸಕರು ರೇವಣ್ಣ ಅವರಿಗೆಲ್ಲ ಭೇಟಿ ಆದೀವಿ. ಆಯ್ತಪ್ಪ ಇಲ್ಲೇ ಇರಲಿ, ಮಳೆ ಇದೆ ಒಂದು ಸ್ವಲ್ಪ, ಆಮೇಲೆ ಇಳಿಸೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಇಲ್ಲೇ ವೇಟ್ ಮಾಡ್ತಾಯಿದ್ದೀವಿ ಅಷ್ಟೇ. ವೀರಯ್ಯರ ಮಠ ಅಂತೇಳಿ. ಇದಿಷ್ಟು ಚೆನ್ನಮ್ಮನವರ ಅಂತಿಮ ವಿಧಾನಕ್ಕೆ ಬಾದಾಮಿಯಿಂದ ವಿಭೂತಿಗಳನ್ನು ತಂದಿರತಕ್ಕಂತಹ ಚೆನ್ನಯ್ಯ ವೀರಮಠರವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಸಂದೀಪ್ ಕುಮಾರ್ ಅಶ್ವಗ ನ್ಯೂಸ್, ಹಾಸನ.